ಹಾಯ್ ಎಲ್ರಿಗೂ ನನ್ನ ಹೆಲ್ತಿ ಕುಕ್ ಚಾನಲ್ಗೆ ಸ್ವಾಗತ. ಇವತ್ತು ಮಿಕ್ಸ್ ತರಕಾರಿ ಎಲ್ಲ ಹಾಕಿ ಒಂದು ಸಾರು ಮಾಡಿದೆ. ನಾವು ತರಕಾರಿ ಯಾವುದು ಹಾಕೋದು ಅಂತ ಮುಖ್ಯ ಅಲ್ಲ, ಯಾವ ತರಕಾರಿಗೆ ಯಾವ ಮಸಾಲೆ ಹಾಕೋದು ಅನ್ನೋದು ಬಹಳ ಮುಖ್ಯ ಅಲ್ವಾ. ಹಾಗಾಗಿ ಇವತ್ತು ಫ್ರಿಜ್ಜಲ್ಲಿ ಇಷ್ಟು ತರಕಾರಿ ಇತ್ತು, ಅದನ್ನು ವೇಸ್ಟ್ ಮಾಡೋದು ಬೇಡ, ಹೇಗೂ ಸಾರು ಮಾಡಿರಲಿಲ್ಲ. ಹಾಗೆ ಒಂದು ಸಾರು ಮಾಡಿ ನಿಮಗೆ ನಾನು ತೋರಿಸ್ತೀನಿ. ತುಂಬ ಸುಲಭವಾದ ಸಾರು. ಇಲ್ಲಿ ನಾನು ಕ್ಯಾಪ್ಸಿಕಮ್, ಆಲೂಗಡ್ಡೆ, ಟೊಮ್ಯಾಟೊ ಎಲ್ಲ ತಗೊಂಡಿದ್ದೇನೆ. ಹಾಗೆ ಸಾಂಬಾರು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕೂಡ ತಗೊಂಡಿದ್ದೇನೆ. ಮೊದಲು ನಾವು ತರಕಾರಿಯನ್ನು ಚೆನ್ನಾಗಿ ತೊಳೆಯುವ. ಕಮ್ಮಿ ಅಂದರೆ ಒಂದು 3-4 ಸಲ ತರಕಾರಿಯನ್ನು ನಾವು ತೊಳಿಲೇಬೇಕು. ಯಾಕೆಂದರೆ ನಮಗೆ ಅದಕ್ಕೆ ಔಷಧಿ ಹೊಡೆದಿರ್ತಾರೆ. ಇನ್ನು ಮಾರ್ಕೆಟ್ಟಿಂದೆಲ್ಲ ಬಂದು ನಾವೊಂದು 10ನೇ ಕೈ ಇರ್ಬೋದು. ಹಾಗಾಗಿ ಎಲ್ಲವನ್ನು ಸರಿಯಾಗಿ ತೊಳೆದು ಯೂಸ್ ಮಾಡಿ. ಈಗ ಎಲ್ಲವನ್ನು ಕಟ್ ಮಾಡಿ, ನಾನು ಕಟ್ ಮಾಡಿದ ಮೇಲೆ ತೊಳೆಯೋದಿಲ್ಲ, ಮೊದಲೇ ಚೆನ್ನಾಗಿ ತೊಳೆದು ಬಿಡ್ತೇನೆ. ಕಟ್ ಮಾಡಿ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ನೀರು ಹಾಕಿ ಬೇಯಲಿಕ್ಕೆ ಬಿಡಿ. ಕುಕ್ಕರ್ನ ಅಗತ್ಯ ಇಲ್ಲ ಇದಕ್ಕೆ. ಹಾಗೆ ಮಸಾಲೆ ರೆಡಿ ಮಾಡಿ. ಮಸಾಲೆಗೆ ಖಾರ ಕಮ್ಮಿ ಇರೋ ಒಂದು 5-6 ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಸಾಸಿವೆ ಸಿಡಿಸಿದ್ದೇನೆ ನಾನು, ಅದು ರುಬ್ಬುವಾಗ ಹಾಕಲಿಕ್ಕೆ ಚೆನ್ನಾಗಿರ್ತದೆ. ಆಮೇಲೆ 4-5 ಕಾಳು ಮೆಣಸು, ಹಾಗೆ ಒಂದು ಅರ್ಧ ಸ್ಪೂನ್ ಧನಿಯಾ ಬೀಜ. ಇದನ್ನೊಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರಿದು ನಂತರದಲ್ಲಿ ಒಂದು ತೆಂಗಿನಕಾಯಿ, ಅಂದರೆ ಮೀಡಿಯಮ್ ತೆಂಗಿನಕಾಯಿ ಸಾಕು, ಸ್ವಲ್ಪ ತರಕಾರಿ ಇರೋದಲ್ವ, ಅದರ ಅರ್ಧ ಭಾಗ ತುರಿದಿಡಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಈಗ ನಾವು ಹುರಿದಿಟ್ಟ ಮಸಾಲೆ ಹಾಗೂ ನಾವು ತುರಿದಿಟ್ಟ ತೆಂಗಿನ ತುರಿಯನ್ನು ಹಾಕಿ, ಒಂದು ನಿಂಬೆ ಗಾತ್ರದ ಅರ್ಧದಷ್ಟು ಹುಣಸೆಹಣ್ಣು ತಗೊಳ್ಳಿ. ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರ್ತದೆ. ನೀವು ಇಲ್ಲಿ ಬೇಕಂದರೆ ಬ್ಯಾಡಗಿನೂ ಮಿಕ್ಸ್ ಮಾಡ್ಬೋದು. ಗುಂಟೂರು ಅರ್ಧ, ಬ್ಯಾಡಗಿ ಅರ್ಧ, 3 ಹಾಕ್ಬೋದು. ನಾನು ಹೆಚ್ಚಾಗಿ ನನಗೆ ತರಕಾರಿ ಸಾರು ಎಲ್ಲೋ ಕಲರ್ ಇರಬೇಕು, ಹಾಗೆ ಅರಿಶಿನ ಪುಡಿ ಕೂಡ ಹಾಕಿದೆ. ಇದನ್ನೀಗ ನೈಸಾಗಿ ರುಬ್ಬೋದು, ಒಂದು ಸಣ್ಣ ತರಿ ಇಟ್ಟು ಕೂಡ ರುಬ್ಬೋದು. ಈಗ ನಮ್ಮ ತರಕಾರಿ ನೋಡಿ ಚೆನ್ನಾಗಿ ಬೆಂದಿದೆ. ಮೊದಲೇ ನಾನು ಉಪ್ಪು ಹಾಕಿದ್ದೇನೆ. ಇನ್ನು ಮಸಾಲೆ ಸೇರಿಸಿದಾಗ ಉಪ್ಪಿನ ಅಗತ್ಯ ಇದ್ದರೆ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ. ಬಿಸಿಲುಗಾಲ ಅಲ್ವಾ, ಸಾರು ಬೇಗ ಕೆಟ್ಟು ಹೋಗ್ತದೆ. ಅದು ನೀರುಳ್ಳಿ ಎಲ್ಲ ಹಾಕಿದ ಸಾರು ಬೇಗ ಕೆಟ್ಟು ಹೋಗ್ತದೆ, ತೆಂಗಿನಕಾಯಿ ಸಾರೆಲ್ಲ. ಚೆನ್ನಾಗಿ ಕುದಿಸಿದ ನಂತರದಲ್ಲಿ ಉಪ್ಪು ಬೇಕಂದ್ರೆ ಅಗತ್ಯ ಇದ್ದರೆ ಮಾತ್ರ ಒಂಚೂರು ಉಪ್ಪು ಹಾಕಿ, ಇಲ್ಲಾಂದರೆ ಬೇಡ. ಬೇಕಾಗಬಹುದು ಒಂದು ವೇಳೆ, ಯಾಕಂದ್ರೆ ನಾವು ತರಕಾರಿಗೆ ಮಾತ್ರ ಅಲ್ವ ಉಪ್ಪು ಹಾಕಿರೋದು. ನಂತರ ಅಲ್ಲಿ ಸೂಪರಾಗಿರೋ ಒಂದು ಒಗ್ಗರಣೆ ಕೊಡಿ. ನಾವು ಒಗ್ಗರಣೆ ಎಲ್ಲ ಕೊಡೋದು ತೆಂಗಿನ ಎಣ್ಣೆಯಲ್ಲೇ ಕೊಡೋದು. ತೆಂಗಿನ ಎಣ್ಣೆ ಎಲ್ಲ ತಿನ್ನೋದಿಲ್ಲ, ತಿನ್ನೋರು ತೆಂಗಿನ ಎಣ್ಣೆನೇ ಹಾಕಿ, ತುಂಬ ಚೆನ್ನಾಗಿರ್ತದೆ. ಬಾಣಲಿ ಬಿಸಿ ಆದಮೇಲೆ, ಎಣ್ಣೆ ಬಿಸಿಯಾದ ನಂತರ ಬೆಳ್ಳುಳ್ಳಿ ಹಾಕಿ, ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಕೆಂಪಗೆ ಕಾಯುವಾಗ ಸಾಸಿವೆ ಹಾಕಿ ಒಂಚೂರು. ದೊಡ್ಡ ಸಾಸಿವೆ ಹಾಕಿದರೆ ಇನ್ನು ಒಳ್ಳೆಯದು. ನಮ್ಮಲ್ಲಿ ಇರಲಿಲ್ಲ ಇವತ್ತು ದೊಡ್ಡ ಸಾಸಿವೆ, ಹಾಗೆ ಒಗ್ಗರಣೆಗೆಲ್ಲ ಸಾಮಾನ್ಯವಾಗಿ ದೊಡ್ಡ ಸಾಸಿವೆಯನ್ನೇ ಬಳಸೋದು. ಈಗ ಕೊನೆಯಲ್ಲಿ ನಮ್ಮ ಕರಿಬೇವು ಸೊಪ್ಪನ್ನ ಹಾಕಿ ಒಂದು ಸೂಪರಾದ ಒಗ್ಗರಣೆ ಕೊಟ್ಟಾಗ ನಮ್ಮ ಸಾರಿನ ಕೆಲಸ ಮುಗಿದೋಯ್ತು. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಒಂದು 10-15 ನಿಮಿಷದಲ್ಲಿ, 20 ನಿಮಿಷ ಒಳಗಡೆ ಆಗುವಂಥ ಸಾರು. ಇದಕ್ಕೆ ಕುಕ್ಕರು ಏನು ಬೇಕಾಗಿಲ್ಲ ನೋಡಿ. ಇದು ನೀರು ದೋಸೆಗೆ, ಅನ್ನಕ್ಕೆಲ್ಲ ಬಹಳ ಚೆನ್ನಾಗಿರ್ತದೆ. ಅದು ಬಿಳಿ ಅನ್ನಕ್ಕೆ, ಕೆಂಪು ಅನ್ನಕ್ಕಿಂತ ಬಿಳಿ ಅನ್ನಕ್ಕೆ ಚೆನ್ನಾಗಿರ್ತದೆ. ನೀರು ದೋಸೆ, ಓಟುಪಾಳೆ, ಕಲ್ತಪ್ಪ, ಇದಕ್ಕೆಲ್ಲದಕ್ಕೂ ಚೆನ್ನಾಗಿರ್ತದೆ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಮತ್ತಷ್ಟು ಒಳ್ಳೊಳ್ಳೆ ಅಡುಗೆಯೊಂದಿಗೆ ಬರ್ತೀನಿ. ಸುಲಭ ಅಡುಗೆ, ಕಷ್ಟ ಅಡುಗೆ, ಒಳ್ಳೊಳ್ಳೆ ಡಿಫ್ರೆಂಟ್ ಅಡುಗೆ ಜೊತೆ ಬರ್ತೀನಿ. ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ್, ಸಹಕಾರ ಎಲ್ಲವೂ ಬೇಕು. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.